ಏನ್ ಕಾಲ ಬಂತಪ್ಪ. ಮೊನ್ನೆ ದೇವನಹಳ್ಳಿಯ ವಿಜಯಪುರದಲ್ಲಿ ಕಂಪ್ನಿಯವ್ರು ನಾವು ಅಂತ ಹೇಳಿ ಹುಡುಗರು ಬರ್ತಾರೆ, ನಿಮ್ಮ ಚಿನ್ನವನ್ನು ಹೊಳೆಯುವಂತೆ ಮಾಡಿಕೊಡ್ತೇವೆ ಅಂತ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮನಸೋತಂತ ಬಲ್ಕೀಸ್ ಬಾನು ಅಂತಕ್ಕಂಥ 17ನೇ ವಾರ್ಡಿನ ಒಬ್ಬ ಯಂಗ್ಸು ತನ್ನೆಲ್ಲ ಚಿನ್ನದ ಒಡವೆಗಳನ್ನು ತಂದು ಅವ್ರ ಕೈಲಿ ಕೊಡ್ತಾರೆ. ಚಿನ್ನದ ಒಡವೆಗೆ ಪಾಲಿಶ್, ಮಹಿಳೆಗೆ ವಂಚನೆ. ಚಿನ್ನದ ಒಡವೆಗಳಿಗೆ ಪಾಲಿಶ್ ಮಾಡಿಕೊಡುವುದಾಗಿ ಮಹಿಳೆಯನ್ನ ನಂಬಿಸಿದ ವಂಚಕರು ಸುಮಾರು 5 ಲಕ್ಷ ಬೆಲೆ ಬಾಳುವ 30 ಗ್ರಾಂ ತೂಕದ ಚಿನ್ನದ ಸರ, ಡಾಲರ್, ಕಿವಿ ಓಲೆ ಕದ್ದು ಪರಾರಿಯಾಗಿದ್ದಾರೆ. ವಿಜಯನಗರ ಪಟ್ಟಣದ 17ನೇ ವಾರ್ಡಿನ ಪಂಚಮುಖ ವಿನಾಯಕ ದೇವಾಲಯದ ರಸ್ತೆಯ ದರ್ಗಾ ಬಳಿಯ ನಿವಾಸಿ ಕಲಂದರ್ ಪಾಷಾ ಪತ್ನಿ ಬಲ್ಕಿಸ್ ಬಾನು ಚಿನ್ನಾಭರಣ ಕಳೆದುಕೊಂಡ ಮಹಿಳೆ. ಶುಕ್ರವಾರ ಬೆಳಗ್ಗೆ 11:30 ಗಂಟೆ ಸುಮಾರಿಗೆ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಇಬ್ಬರು ಅಪರಿಚಿತರು ಕಂಪನಿಯಿಂದ ಬಂದಿದ್ದೇವೆ, ಚಿನ್ನದ ಒಡವೆಗಳಿಗೆ ಪೌಡರ್ ಹಾಕಿ ಫಳ್ಳ ಹೊಳೆಯುವಂತೆ ಪಾಲಿಶ್ ಮಾಡಿಕೊಡಲಾಗುತ್ತದೆ ಎಂದು ಬಲ್ಕಿಸ್ ಬಾನುಗೆ ನಂಬಿಸಿದ್ದಾರೆ. ಅವರು ಮನೆಯಲ್ಲಿದ್ದ ಚಿನ್ನದ ಸರ, ಡಾಲರ್ ಮತ್ತು ಕಿವಿ ಓಲೆಗಳನ್ನ ಪಾಲಿಶ್ ಮಾಡಲು ನೀಡಿದ್ದಾರೆ. ಒಡವೆಗಳಿಗೆ ಪೌಡರ್ ಹಾಕಿ ಪಾಲಿಶ್ ಮಾಡಿ ಕಲ್ಲರ್ನಲ್ಲಿಟ್ಟು ಪ್ಯಾಕ್ ಮಾಡಿದ್ದಾರೆ. ಮಹಿಳೆ ಗಮನ ಬೇರೆಡೆ ಸೆಳೆದ ಖದೀಮರು ಬೇರೆ ಕವರ್ ನೀಡಿ 10 ನಿಮಿಷದ ಬಳಿಕ ತೆಗೆಯಿರಿ ಎಂದು ಹೇಳಿ ಹಣ ಪಡೆದು ಅಲ್ಲಿಂದ ಪರಾರಿಯಾಗಿದ್ದಾರೆ. 10 ನಿಮಿಷದ ಬಳಿಕ ಅವರು ನೀಡಿದ ಕವರ್ ತೆರೆದು ನೋಡಿದಾಗ ಅದರೊಳಗೆ ಕಲ್ಲು ತುಂಬಿದ್ದರೂ ಮೋಸ ಹೋಗಿದ್ದೇವೆ ಎಂದು ತಿಳಿದು ವಿಷಯವನ್ನು ಕುಟುಂಬದವರಿಗೆ ತಿಳಿಸಿದ್ದಾರೆ. ಕೂಡಲೇ ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿದ್ದಾರೆ. ಬಲ್ಕಿಸ್ ಬಾನು ವಿಜಯಪುರ ಟೌನ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ತುಂಬಾ ಚೆನ್ನಾಗಿ ಪಾಲಿಶ್ ಮಾಡ್ತಾರೆ, ಖುಷಿ ಆಗತ್ತೆ. ಅದನ್ನ ಪೇಪರ್ಗೆ ಹಾಕಿ ಪ್ಯಾಕ್ ಮಾಡ್ತಾರೆ. ಅನಿರೀಕ್ಷಿತವಾಗಿ ಮನಸ್ಸನ್ನು ಒಂದ್ ಕಡೆ ಡೈವರ್ಟ್ ಮಾಡ್ತಾರೆ. ತಕ್ಷಣ ಪ್ಯಾಕ್ ಬದಲಾವಣೆ ಮಾಡಿ ಆ ಪ್ಯಾಕ್ ಕೊಟ್ಟು 10 ನಿಮಿಷ ಆದ್ಮೇಲೆ ಓಪನ್ ಮಾಡಿ ಅಂತ ಹೇಳ್ತಾರೆ. ಪಾಪ ಅವರು ಹೊರಟೋಯ್ತಾರೆ. 10 ನಿಮಿಷ ಆದ್ಮೇಲೆ ಆಕೆ ಓಪನ್ ಮಾಡ್ತಾರೆ. ಬರೀ ಕಲ್ಲಿದೆ. ತಲೆ ಚಚ್ಕೋತಾರೆ, ಕಿರ್ಚಾಡ್ತಾರೆ. ಏನ್ ಮಾಡಿದ್ರೆ ಏನ್ ಬಂತು, ಅವರಲ್ಲೇ ಹೋಗ್ಬಿಟ್ಟಿದ್ದಾರೆ. ಮನೆಯವ್ರಿಗೆಲ್ಲ ಗೊತ್ತಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಕೇಸ್ ಆಗಿ ನೋಡಿದಾಗ CCTVಲಿ 3 ಜನ ಹುಡುಗರು ಸ್ಕೂಟ್ರಲ್ಲಿ ಬಂದು ಮೋಟರ್ ಸೈಕಲಲ್ಲಿ ಬಂದು ಇವ್ರ ಮನೆನೇ ಟಾರ್ಗೆಟ್ ಮಾಡ್ಕೊಂಡು ಹೋಗ್ಯವ್ರೆ. ಇದು ಇವತ್ತಿನ ಒಂದಿನದ ಕಥೆ ಅಂತೀರಾ? ಹಳ್ಳಿ ನಗರಗಳಿಗೂ ಇಂಥವ್ರು ಹೋಗ್ತಲೇ ಇರ್ತಾರೆ, ಮೋಸ ಮಾಡ್ತಲೇ ಇರ್ತಾರೆ. ಬಹಳ ಆಸೆಯಿಂದ ನಮ್ಮ ಹೆಣ್ಮಕ್ಳು ಚಿನ್ನದ ಮೇಲೆ ಒಳಪಳನೆ ಒಳೆಯುತ್ತೆ ಅಂತ ಹೇಳಿ ಕೊಟ್ಬಿಟ್ಟು ಪಂಗನಾಮ ಹಾಕಿಸ್ಕೊತಾರೆ. 21ನೇ ಮಾರ್ಚ್ ಪ್ರಜಾವಾಣಿಯಲ್ಲಿ ದಾಖಲಾಗಿದ್ದ ಸುದ್ದಿ ಇದು. ಪೂಜೆ ಹೆಸರಿನಲ್ಲಿ ಚಿನ್ನ ದೋಚುತ್ತಿದ್ದ ಆರೋಪಿಯನ್ನ ಸೆರೆ ಮಾಡಿದ್ದಾರೆ. ಆರೋಪಿ ಪ್ರವೀಣ್ ಭಟ್ ನಿಂದ 15 ಲಕ್ಷ ಮೌಲ್ಯದ 116 ಗ್ರಾಂ ಚಿನ್ನಾಭರಣ, 409 ಗ್ರಾಂ ಬೆಳ್ಳಿ ವಸ್ತು ಜಪ್ತಿ ಮಾಡಲಾಗಿದೆ. ಅದೊಂದ್ ರೀತಿ ಮೋಸ ನೋಡಿದ್ರಲ್ವಾ? ಇನ್ನೊಂದ್ ರೀತಿ ಮೋಸ ಮಾಡುವಂತ ಜನ ಇದ್ದಾರೆ. ನಿಮ್ಮ ಮನೆ ಹತ್ರ ಬರ್ತಾರೆ, ನಿಮ್ಮ ಕೈಲೇ ನಿಂಬೆಹಣ್ಣು ಕೊಡಿ ಅಂತಾರೆ. ನೀವು ಬಹಳ ಭಕ್ತಿಯಿಂದ ನಿಂಬೆಹಣ್ಣು ಕೊಡ್ತೀರಿ. ಅದೇನೋ ಗೊತ್ತಿಲ್ಲ, ಮರೆಸ್ಬಿಟ್ಟು ಅವ್ರು ನಿಂಬೆಹಣ್ಣು ನಿಮಗೆ ಕೊಡ್ತಾರೆ. ಕಣ್ಣಿಗೆ ಗೊತ್ಕತ್ತೀರಿ, ಮೂಸ್ ನೋಡ್ತೀರಿ, ತಕ್ಷಣ ಅನ್ಕಾನ್ಸಿಯಸ್ಗೆ ಹೋಗ್ತೀರಿ. ನಿಮ್ಮ ಮೈ ಮೇಲಿರೋ ಒಡವೆ ಜೊತೆಲಿ ಮನೇಲಿರೋ ಒಡವೆನೂ ಕೂಡ ಲಪ್ಟಾಯಿಸಿರ್ತಾರೆ. ಈಗ ನೋಡಿ 3ನೇ ರೀತಿ ಹೇಗೆ ಮೋಸ ಮಾಡ್ತಾರೆ ಅಂತ. ನಿಮ್ಮನೆ ಹತ್ರ ಬರ್ತಾರೆ, ಮೊದಲು ಕಾಲ್ ಚೈನ್ ಕೇಳ್ತಾರೆ, ಕೊಡ್ತೀರಿ. ಅದೇನೋ ಹಿಂಗೆ ಬಟ್ಟೆಗೆ ಹಾಕಿ ಹಿಂಗೆ ಇಳಿತಾರೆ, ಫಳಫಳ ಅಂತ ಒಳೆಯುತ್ತೆ. ಬೆಳ್ಳಿದಲ್ವಾ ಕಾಲ್ ಚೈನು, ತುಂಬ ಖುಷಿ ಆಗ್ಬಿಡ್ತೀರಿ. ಅಯ್ಯೋ ಅಷ್ಟು ಕಪ್ಪಿದ್ದಿದ್ದು ಇಷ್ಟು ಬೆಳ್ಳಗೊಳಿತಾ ಇದೆಯಲ್ಲ ಅಂತ. ಆಗ ನಿಮ್ಮ ಮುಖ ನೋಡ್ತಿದ್ದಂಗೆ ಅವ್ನು ಹೇಳ್ತಾನೆ, ಚಿನ್ನದ ಸರ ಕೊಡು, ಚೈನ್ ಕೊಡಿ ಅಂತ. ಕೊಡು ಚೈನು ಕೂಡ ಕೊಡ್ತೀರಿ. ತುಂಬಾ ಚೆನ್ನಾಗಿ ಹಿಂಗೆ ಬಟ್ಟೆ ಒಳಗಡೆ ಹಿಂಗೆ ಅಂದ್ಬಿಡ್ತಾನೆ. ಬೆಳ್ಳಿಗೆ ಫಳಫಳ ಅಂತ ಹೊಡೆಯುತ್ತೆ. ಕತ್ತಿಗೆ ಹಾಕೊಂಡು ಅವನಿಗೊಂದು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಕಳಿಸ್ತೀವಿ. ಆದರೆ ನೀವು ಚಿನ್ನ ತೂಕ ಮಾಡಿದಾಗ ಕನಿಷ್ಠ 3-4 ಗ್ರಾಂ ಚಿನ್ನ ಕಡಿಮೆ ಆಗಿರುತ್ತೆ. ಅವ್ರೇನು ಮಾಡ್ತಾರೆ ಗೊತ್ತಾ? ಚಿನ್ನವನ್ನು ನುಂಗುವಂತಹ ಒಂದು ರಾಸಾಯನಿಕ ವಸ್ತು ಇದೆ, ಕೆಮಿಕಲ್ಸ್. ಅದಕ್ಕೆ ಬಟ್ಟೆ ಒಳಗಡೆ ಹಾಕಿ ಹಿಂಗೆ ಲಿಕ್ವಿಡ್ ಮಾಡಿ ಹಿಂಗೆ ಎಳ್ಕೊಂಬಿಟ್ರೆ ಸಾಕು, ಎಷ್ಟೋ ಪದರ ಚಿನ್ನ ಎಳೆದು ಬಿಟ್ಟಿರುತ್ತೆ, ಅದು ನುಂಗ್ಬಿಟ್ಟಿರುತ್ತೆ. ನಿಮಗೆ ಗೊತ್ತೇ ಆಗಲ್ಲ. ನಿಮ್ಗೆ ಅಷ್ಟೇ ಗೊತ್ತಾಗುತ್ತೆ,
ಪಳಪಳ ಅಂತ ಒಳಗಿರುತ್ತೆ ಅಂತ. ಎಂತೆಂಥ ಮೋಸ ಆಗುತ್ತೆ ನೋಡಿ. ನಮ್ಮೂರಲ್ಲಿ ನಡೆದಿದ್ದು. ನನ್ನ ಸ್ನೇಹಿತನ ಮನೆಯಲ್ಲಿ ಯಾರೋ ಭಿಕ್ಷೆ ಬೇಡಂಗೆ ಬಂದರು. ಏನೋ ಅಂತ ಹೇಳಿ ಒಳಗಡೆ ಕರೆದು ಅವ್ರು ಊಟ ಕೊಡೋದು. ಅದಾದ್ಮೇಲೆ ಅಮ್ಮ ಏನೋ ಆಗಿದೆ, ಪೂಜೆ ಮಾಡೋಣ ಕಣಮ್ಮ, ನಮ್ಗೇನು ಕೊಡಬೇಡಿ ಅಂತ. ಸರಿ, ಪೂಜೆ ಅಲ್ಲಿ ಕೂತ್ಕೊಂಡ್ರು. ಏನು ಅನೇಕ ರೀತಿಯಲ್ಲಿ ಪೂಜೆ ಮಾಡಿದ್ರು. ಹಾಗೆ ಹೇಳಿದ್ರು, ಬನ್ನಿ ನಿಮ್ಮೆಲ್ಲ ಒಡವೆಗಳನ್ನ ತಗೊಂಬಂದು ನಿಮ್ಮ ಟಿಫನ್ ಬಾಕ್ಸ್ಗೆ ಕೊಡಿ. ಅವ್ರ ಟಿಫನ್ ಬಾಕ್ಸ್ಗೆ ಹಾಕಿ ಆ ಒಡವೆಗಳನ್ನೆಲ್ಲ ಇಟ್ಟು ದಾರ ಸುಟ್ಬಿಟ್ರು ಚೆನ್ನಾಗಿ. ದೇವ್ರ ಮುಂದೆ ಇಟ್ಬಿಟ್ರು ಅಷ್ಟೇ. ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ತರಿಸಿದ್ರು, ಕಂಪ್ಲೀಟ್ ಪೂಜೆ ಮಾಡಿದ್ರು, ಹೊರಟೋದ್ರು ಅವರು. ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ನೋಡಿ, ನಿಮಗೆ ಡಬ್ಬಲ್ ಆಗಿರುತ್ತೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ನೋಡಿದ್ರೆ ಅದೇ ಟಿಫನ್ ಬಾಕ್ಸ್ ಥರ ಇದೆ. ದಾರ ಮುಚ್ಚಿಬಿಟ್ಟಿದ್ದಾರೆ. ಎಲ್ಲ ದಾರ ತೆಗೆದು ನೋಡಿದಾಗ ಒಳಗಡೆ ಕಲ್ಲಿತ್ತು. ತಕ್ಷಣದಲ್ಲಿ ಅವರು ಅರ್ಶಿನ ಕುಂಕುಮ ಏನೋ ತರಕ್ಕೆ ಅಂತ ಕಳಿಸಿದವರು ಆ ಸೆಕೆಂಡಲ್ಲಿ ಆ ಡಬ್ಬಿನ ಚೇಂಜ್ ಮಾಡಿದ್ದಾರೆ ನೋಡಿ. ಈ ಥರದ ಮೋಸಗಳು ನಡೀತವೆ. ಒಂದ ಎರಡ ಅನೇಕ ರೀತಿಯಲ್ಲಿ ಮೋಸಗಳು ನಡೀತಲೇ ಇವೆ. ಮೋಸ ಹೋಗ್ತಲೇ ಇದ್ದೀವಲ್ವ ನಾವು. ಕೊನೆಯದಾಗಿ ಮನುಷ್ಯನಿಗೆ ಆಸೆ ಇರ್ಬೇಕ್ರಿ, ದುರಾಸೆ ಇರಬಾರ್ದು. ಕೇವಲ ದುರಾಸೆಗೋಸ್ಕರ ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥದ್ದು, 5 ರೂಪಾಯಿ 10 ರೂಪಾಯಿ ಉಳಿಸ್ತೀನಿ ಅಂತ ಹೇಳಿ ದಾರಿಲ್ ಬೀದಿಲ್ ಹೋಗೋರ್ನೆಲ್ಲ ಕರೆದು ಮಾಡಿದ್ರೆ ಇದೇ ಮೋಸ ಅಲ್ವಾಗದು. ದಯವಿಟ್ಟು ಹಿಂಗೆ ಮೋಸ ಹೋಗ್ತೀವಿ. ಅವ್ರ ಅರ್ಚಕರಾಗಲಿ, ದೇವಮಾನವರಾಗಲಿ, ಮನುಷ್ಯರಾಗಲಿ, ಸ್ವಾಮೀಜಿಗಳಾಗಲಿ, ಯಾರೂ ಮೋಸ ಹೋಗ್ಬೇಡಿ. ನೀವು ಮಾಡ್ಬೇಕಾಗಿರೋದು ಏನು ಗೊತ್ತಾ? ಅಕಸ್ಮಾತ್ ಚಿನ್ನ ಒಳಿತಾ ಇಲ್ವಾ, ಹೊಳಪಿಲ್ವಾ, ಬ್ಲಾಕ್ ಆಗಿದೆಯಾ, ಅಂಗಡಿಗೆ ಹೋಗಿ ಮೊದಲು ತೂಕ ಮಾಡಿಸಿ, ಆಮೇಲೆ ಪಾಲಿಶ್ ಮಾಡಿಸಿ, ಮತ್ತೆ ತೂಕ ಮಾಡಿ. ನಿಮ್ಮ ಒಡವೆ ಸುರಕ್ಷಿತವಾಗಿರ್ಬೇಕಾ? ಬ್ಯಾಂಕ್ ಹೋಗಿ ಇಡಿ, ಸುರಕ್ಷಿತ. ಅದು ನ್ಯಾಷನಲ್ ಬ್ಯಾಂಕಲ್ಲಿ ಇಡಿ, ಸುರಕ್ಷಿತವಾಗಿರುತ್ತೆ. ಅಲ್ಲ, ದುರಾಸೆಗೋಸ್ಕರ ಕಷ್ಟ ಬಿದ್ದಂಥ ದುಡ್ಡನ್ನು ಹಾಳು ಮಾಡ್ಕೋತೀರಿ, ಒಡವೆನ ಹಾಳು ಮಾಡ್ಕೋತೀರಿ. ಈ ರೀತಿ ಮೋಸ ಹೋಗಬೇಡಿ. ನಿಮ್ಮ ಸುತ್ತಮುತ್ತ ಇರೋರಿಗೂ ಹೇಳಿ, ಸೆಕೆಂಡ್ಗೂ ಮೋಸ ಮಾಡೋಂಥ ಜನ ಇದ್ದಾರೆ. ಸೆಕೆಂಡ್ಗೂ ಮೋಸ ಹೋಗುವಂಥ, ದುರಾಸೆಗೆ ಒಳಗಾಗಿ ಮೋಸ ಹೋಗುವಂಥ ಜನ ಇದ್ದಾರೆ. ಟೇಕ್ ಕೇರ್.